ನಿನ್ನ ಹೇಳಕ್ಕೆ ಇದ್ದಾರೋ ನಿನ್ನ ಮಾತಾಡೋರಿಗೆ ಹೋಗಲಿಲ್ಲ ಬೆಟ್ಟಲ್ಲ ನಿಮಗೆ ಗೆಲುವಂತ ಕಪೋಟನನ್ನು ಒಡೆಯುವೆಯಲು ಯಾರಿಗೂ ಭೂಮಿಕವಲ್ಲ ಸಾಕ ಸಂಜಾತನನ್ನು ಹಸಿದಂತ ಗುರುಪತಿಯು ಎಂದನೆ ಕೋಪಗೊಂಡರೂ ಸುಂಟ ಇಲ್ಲ ಸುಭದ್ರೆಯು ದ್ರೋಣರೇ ಸ್ವಲ್ಪ ಎತ್ತ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಬಿಟ್ಟು ಬಂದಿರಿ. ಎನ್ನ ಕರದೇಳದರೆ ಈಗ ಕೋದಂಡಕ್ಕೆ ಎತ್ತರೆ ಗುರು ಇರುವನೆಂದು ಹೇಳಿರಿ. ತಾವೇನು ಉಚಿತಾರ್ಥವಾಗಿ ಹೇಳಿದಿರಿ. ತಮಗೆ ಆಕಾಶ ಇದ್ದರೆ ತಮ್ಮ ಪಕ್ಷವನ್ನು ಬಗೆಯುವ ಎರಡು ಬಾಣಗಳನ್ನು ದಕ್ಷಿಣ ಆಗಿ ಕೊಡುವರೆ ಹಿಡಿಯಿರಿ. ಎಂತಹದನ್ನು ಹಾಡುವನ ಈ ಸ್ವಾಮಿಗಳೇ, ನಿನ್ನ ಓದ್ತಿನಿಂದ ಮೈ ಮರೆಯುವ ನಿನ್ನ ಬೇಡುವ ಗುಣದ ಮೈಲಿಗೆ ಗುಣವನೆಲ್ಲ ನಾ ಬಲ್ಲೆನು. ನಿನ್ನ ಬುಧಬಲದ ಧನುವನನ್ನ ತಿಳಿಯದವನೇನಲ್ಲ. ಮಕ್ಕಳ ಗೋದಂಡಗಳನ್ನು ಕೆಳಗದಿದ್ದರೆ ಧನು ತಿಳಿಯುವುದಿಲ್ಲ. ನಿನ್ನ ಗಂಬಕ ವಚನ ಮುಗಿದು ದ್ರೋಣ, ಸರದಂಡ ನಿನ್ನನ್ನ ನೋಡು ದ್ರೋಣ, ನಾಳೆಲ್ಲ ಬುಧಬಲದ ಧ್ಯಾನ. ಎಲ್ಲ ಆಳು ಹಣ್ಣುಗಳಿಂದ ಕೀಳು ಮಾತುಗಳನ್ನು ಮಾಡುವುದಕ್ಕೆ ಪ್ರಯತ್ನಿಸಿಯಾ? ಸಹಜವಾಗಿ ಹಾಡುವ ಆಚಾರ್ಯರೇ, ಸತ್ಕಾಲದ ಮೊದಲು ನಿನ್ನನ್ನು ಕೂಡಿಕೊಂಡು ಕುಂತಿರಿ ಸಂಭೂತರ ಪಾಂಡವರ ಬಾಳಿಗಳಿಗೆ ನಿನ್ನೆ ಹೆಚ್ಚ ಬಂದಂತೆ ಉಚ್ಚಿರವಾಗಿ ಚಾಚಿ ಪತಾಕಿಗಳು ಉಚ್ಚರಿಸಿದರೆ ಕೆಚ್ಚಿನ ಸರಾಸರಾತರಿಂದ ರಕ್ತದ ಪತಾಕಿಗಳು ಪಟ್ಟಿ ಹಿಡಿಯುವುದು. ಈ ಕೋರಿಯನ್ನು ಮತ್ತಾಲದಲ್ಲಿ ನೀವು ಕೋದಂಡ ಥರ ಎನ್ನುವ ಎನ್ನುವ ಕೋಲು ಮುಚ್ಚಿದ ಬಾಣವು ತರಾನಿಸುವ ಸತ್ತಾಪದಿಂದ ಬರಚನದ ಒಯ್ದರೆ ತರಾನಿಸುವ ಸುಭದ್ರಿ ಕುಮಾರ ಎತ್ತರವಿಂದ ಎತ್ತ ಮಾತಾಪಿತರನ್ನು ಬಳಸಿದ ಹಿಡಿದುಕೊಳ್ಳುವೆಯೋ ದ್ರೋಣರೇ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಮಾತ್ರ ಒಗ್ಗರಣೆ ಕಡಿಮೆ ಆಗಿದೆ, ಹಪ್ಪಳ ಸಂಡಿಗೆ ಮಾತ್ರ ಚೆನ್ನಾಗಿದೆ ಎಂದು ಹೇಳಿಕೊಂಡು ಇಂದು ಯುಗಾರಂಭ, ಇಂದು ಮಕರ ಸಂಕ್ರಮಣ, ಇಂದು ಮೇಘ ಸಂಕ್ರಮಣ, ಇಂದು ವಿಜಯದಶಮಿ ಎಂದು ಹೇಳಿಕೊಂಡು ಇದಕ್ಕೆಲ್ಲ ಭೂದಾನ, ಗೋದಾನ, ಹಿರಣ್ಯದಾನ ಎಂದು ಹೇಳಿಕೊಂಡು ಕಾಲವನ್ನು ಕಳೆಯುವ ನಿಮಗೆ ಕಾಲದ ಗೋಟಿ ಏತಕ್ಕೆ ಬೇಕು? ಆಚಾರ್ಯರೇ, ಸ್ನಾನ ಮಾಡಿ ಮಡಿಯನ್ನಿಟ್ಟು ದ್ವಾದಶಪಟ್ಟು ನಾಮಗಳನ್ನಿಟ್ಟು 8 ಮಕ್ಕಳನ್ನು ಕರೆದುಕೊಂಡು ಗಂಡರ ಮನೆಗೆ ಕರೆದುಕೊಂಡು ಹೋಗಿ ಪತ್ರಾಳೆಯಲ್ಲಿ ಬುಷ್ಠಾನವನ್ನು ಒಟ್ಟಿಕೊಂಡು ಕಟ್ಟಿಯ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಬುಷ್ಠಾನವನ್ನು ತೆಗೆದುಕೊಂಡು ಬರೋ ನಿಮಗೆ ಇಂದು ಜಪತಪ ಅನುಷ್ಠಾನವು ಯಾಕೆ ಬೇಕು? ಅರೇ ದ್ರೋಣರೇ, ಉಪವಾಸ ಏಕಾದಶಿ ವ್ರತವನ್ನು ಮಾಡುವುದನ್ನು ಬಿಟ್ಟು, ಅಡಿಗೆ ಮನೆಯಲ್ಲಿ ಓಡಾಡುವುದನ್ನು ಬಿಟ್ಟು ಈ ಬಡದಾಡುವ ಕಾಲದ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ದ್ರೋಣ, ನಾಳೆನ್ನ ಬುಧಬಲದ ಧ್ಯಾನ. ಎಲೈ ಗಣಪತಿ, ಸಹಜವಾಗಿ ಹಾಡುವ ಈ ಆಚಾರ್ಯರೇ, ಆಲೋಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳ್ವೆಯೋ ಇಲ್ಲಿ ಯಾದಗಿಯರೊಂದು ನಿನ್ನ ಪೌರೀಕವನ್ನು ಕೊಟ್ಟಿಕೊಳ್ಳುವೆಯ? ವಲ್ಲಹರ ಮನೆ ಒಳಗೆ ಇದ್ದು ಕಾಲ ಹಣೆಯನ್ನು ಮಾಡಿ ಬಂದ ಕೈ ಮುಚ್ಚಿ ಮುಂದೆಯ ಗುಡಿಗುಡಿಸುವ ಬಾಣದ ಬರವನ್ನು ತಲಹಾರಿಸುವ ಸುಭದ್ರಿ ಕುಮಾರ, ನಿಮ್ಮ ಅಪ್ಪನಿಗೆ ವಿದ್ಯೆಯನ್ನು ನಾನೆಲ್ಲ ಹೇಳಿದ್ದು ಪೋರ ನಿನಗಿರಿದಿರುವ ಪೂರ್ಣ ನಮ್ಮಪ್ಪಗೆ ಬಿಲ್ಲಿದ್ದ ಕಲಿಸಿದ ಕಾರಣ ನೀನೊಪ್ಪು ಹಾಗೆ ದ್ರುಪದನ ಹಿಡಿದ
ಉಂಟಾದಿತು. ಆಗಲೇ ಬರುತ್ತದೆ ದ್ರೋಣರೇ, ಬುದ್ಧಿ ಸುಂದರೇ. ಇಂದಿನ ದಿನ ಯಾವ ಮಾರಾಯನ ಮೃಷ್ಟಾನ್ನ ಪದಾರ್ಥವನ್ನು ಮಾಡಿಸುವನೆಂದು ಇಲ್ಲಿಯ ಮೇಲೆ ಬೆಕ್ಕಿನ ಕಣ್ಣು, ಹೋಳಿಗೆಯ ಮೇಲೆ ನಿಮ್ಮ ಕಣ್ಣು, ನಮ್ಮಂತ ಸೂರಸಿಗಳಿಗೆ ಯುದ್ಧ ರಂಗದ ಮೇಲೆ ಕಣ್ಣು. ಕುಲಕಂಟಕರಾದ ಕೌರವನ ದಂಡೆಯನ್ನು ಕಲಿಸಿ ಬಿಟ್ಟರೆ ನಿನಗೆ ಮುಂದೆ ಸುಖ ಶಾಂತಿ ಉಂಟಾಯಿತು. ಇಲ್ಲವಾದರೆ ಬಳಿದ ನಿನ್ನ ಕಂಡ ಅರಿಯುವ ಬಂಡನೆಂದರೆ ನಿನ್ನ ಧನಸ್ಸನ್ನು ಪುಡಿ ಪುಡಿ ಮಾಡುವ ಸಾಧ್ಯ ದುಡ್ಡಾಗಿ ಮಾಡುವಂತೆ ಮಾಡುವನು ದ್ರೋಣ. ನಾಳೆಲ್ಲ ಸಾಹಸದ ಗುಣ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಭರತ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲಾಯು. ಸ್ವಾಮಿಗಳೇ, ಎತ್ತ ಜನಕನಂ ಬಿಟ್ಟು ಈ ಹೊತ್ತಿಗೆ ನಿರ್ಭಾಗ್ಯವನ್ನು ಮಾಡಿಕೊಂಡಿಲ್ಲ. ಮತಿವಂತೆಯಾದ ಭಾನುಮತಿಯು ಚಿತಕಾಲವೇ ಸುಖವೇನಾದರೆಂದು ಕೇಳಿದರೆ ನಾವು ಏನನ್ನು ಹೇಳಲು? ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಬಿಟ್ಟು ಆಗುವ ಸತ್ಯವನ್ನು ಏನು ಶಾಂತಿ ಮಾಡಿ. ಅಯ್ಯೋ ದೇವರೇ, ಕಾರಣವಾಗಿ ನಾಣ್ಯವನ್ನು ಕೊಲ್ಲದೆ ಎಲ್ಲ ಮಕ್ಕಳನ್ನು ಹಾಳು ಮಾಡಿರುತ್ತೀರಲ್ಲ. ತಾವು ಹೇಳಿದ ತುರುಳೆತ್ತು ಎತ್ತ ಉಳಿಸಿ ನೀನು ಎತ್ತಮದ ಹಾಳಾಯಿತೆಂಬಂತೆ ಬೆಟ್ಟದ ರಕ್ತವೆಲ್ಲ ಕಳೆದುಕೊಂಡೆನು. ಮಕ್ಕಳನ್ನೆಲ್ಲ ಮುಂದೆ ಮೃತ್ಯುಗೆ ತುತ್ತು ಮಾಡಿಕೊಟ್ಟಿಯೇನೋ ಅಪ್ಪಲಾಯಿತು ನಮ್ಮ ಬಲವೆಲ್ಲ. ಪಾಂಡವರ ಪುಣ್ಯಕ್ಕೆ ಈಡಿಲ್ಲವೆಂದು ತಿಳಿದುಕೊಂಡೆನು. ನಿಮ್ಮನ್ನು ನಂಬಿ ಅವರಲ್ಲಿ ಹಗೆಯನ್ನು ಕಟ್ಟಿಕೊಂಡದ್ದು ಎನ್ನದು ಮೂರ್ಖತನ. ಮಕ್ಕಳನ್ನು ನಾ ತೀರಿ ಹೋಯಿತು ನೋಡ, ನಿಮ್ಮಂತವರಿದ್ದರೆ ಇನ್ನೇನಿದೆ ಎನ್ನ ಒದಗನ. ಎಣ್ಣನ್ನು ಆಸೆ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನನ್ನ ನನ್ನ ಗುಣಕ್ಕೆ ದಾರಿ ಮಾಡುವುದೇನು? ಬುದ್ಧಿ ಭಟಿಯಾದ ಬುದ್ಧಿವಂತಿರಂದು ಉತ್ಕುಟ್ಟವನವನೆಯನ್ನು ಬಿಡು ತತ್ಕಾಲದ ಮೊದಲು ಅವರವರ ಹಾಯಿಸಿ ಪರಿಮಿತಿ ಇದ್ದ ಮೇಲೆ ಹರಿಸಿ ಹೆಚ್ಚಿಗೆ ಪರಿಯುವುದಕ್ಕೆ ಇದಕ್ಕಿಂತವೂ ಯಾರಿಗೂ ಸಾಧ್ಯವಿಲ್ಲ. ದುರ್ಯೋಧನ ನೋಡಿದರೆ ಇವನಿಗಿರುವುದು 14 ವರ್ಷ. ಇವನಲ್ಲಿರುವ ಅಡಿತ ಎಂಬ ಇವನೆಂದು ಸಣ್ಣ
ಯಕ್ಷಾದಿಗಳು ಪಾಂಡವ ಬಂದರ ನಿರ್ಲಕ್ಷ್ಯದಿಂದ ಕಾದಾಡುವ ನಂತರ ಸಂಭವನೇ ಗುರುಗಳೇ ಸೇನಾದ ದಕ್ಷ ಬೇಡುವ ಗಿಡಿಯನ್ನು ಲಕ್ಷ್ಯವಿಟ್ಟು ಬೇರೆ ಅದೇನು ಚೆನ್ನಾಗಿದೆ ಪಕ್ಷಿ ವಾಹನ ಸಹೋದರ ಅಭಿಮಾನ್ಯನ ದಕ್ಷ ವಹಿಸಿ ಬಂದರು ನಿರ್ಲಕ್ಷ್ಯದಿಂದ ಗಿಡ ಸಂಭೋಗಕ್ಕೆ ಗಿಡಕ ನೆಲ್ಲಿದಂತೆ ಗುರುಪಡೆಯನ್ನು ಒಡೆಗೆ ಕಡಿಯಲನು ಕೌರವೆಂದ ಅಶ್ವತ್ಥಾಮ ಕೃಪಾದಿಗಳನ್ನು ಕೂಡಿಕೊಂಡು ಮುಂಭಾಗಕ್ಕೆ ಹೋಗುವನು ಶೀಘ್ರದಿಂದ ಹಿಂಭಾಗಕ್ಕೆ ಹೋಗುತ್ತನ್ನ ಓಲವನ್ನ ಇಂಥ ಮಾತುಗಳನ್ನು ಬೇಡಬೋದೆ ಶಂಕರನಿಗೆ ಕಿಂಕರನಾಗಿ ಪಾದಪದಾತ್ರವನ್ನ ಪಡೆದ ಮಾತರಿಗೆ ಸಾಗಿದ ವೀರ ಗಂಧರ್ವಂಧರಿಸಿದವರಿಗೆ ಲಾಹಕರೇ ಅವ ಕನ್ನ ಇಂಥ ಸತ್ತು ರಾಟಿ ಮಾತುಗಳನ್ನು ಹೇಳುವುದಕ್ಕೆ ನೀನೇ ಮಕ್ಕಳಿಲ್ಲದವನೇ ಹೇಗೆ ನಾನು ಮಕ್ಕಳಿಲ್ಲವನಂತೆ ಹೇಳ್ತೀನಿ ಸೋಣಿಗಳ ರಣಧೀರ ನೆನೆದ ಬೆದ್ದಡ ಮುಂಭಾಗದಲ್ಲಿ ನಿಂತ ಪ್ರಾಣವನ್ನಾದರೂ ಕೊಡಬಲ್ಲೆನು ಎಂದ ಕನ್ನ ಕಾತಕ ಕೃತ್ಯವನ್ನು ಮಾಡಿದರೆ ಎತ್ತ ಕಂಡ ದಾಯವನ್ನು ಹಣಕ್ಕೆ ಕಲ್ಲ ಬರೆದ ಕಂಡಾರ ತೋಳ ಕೂದಲು ನೋಡಬೇಕೆಂದು ಯಾತಕ್ಕೆ ಹುಟ್ಟಿದೋ ನಿನಗಿಂತ ದುರ್ಗುಣ ಈ ಮಾತು ಮಾತ್ರವಲ್ಲ ಅಭಿಮಾನ್ಯದಿಂದ ಸಾಮಾನ್ಯನೆಂದು ತಿಳಿದುಕೊಂಡೆಯ ನಾನೇನು ಸಾಮಾನ್ಯಗಳೆಂದು ತಿಳಿದುಕೊಂಡೆಯ ಕುರುವಲ್ಲಭನ ಸೈನ್ಯವಲ್ಲ ಪಲಾಯನ ಮಾಡಿ ಮಿಕ್ಕಿಲ್ಲಿ ನಿಂತಿರುವರು ಚಿಕ್ಕವನಿಗೆ ತಕ್ಕ ಉಪಾಯವ ಮುಡಿದರಿದ್ದನ ಜೈ ಸೂರ್ಯನಂದನ ಹಿಮ್ಮೊಗದಲ್ಲಿ ನಿಂತ ಅಭಿಮಾನ್ಯನನ್ನು ಧನುವನ್ನು ತಡಿ ಅಭಿಮಾನ್ಯನ ಧನುವನ್ನು ತಡಿ ಈ ಕ್ಷಣ ನಡಿ ಅನಾಕೂಲವನ್ನ ಅಯ್ಯೋ ಅಯ್ಯೋ ದ್ರೋಣ ಎನಗೆ ಮಾತ್ರ ಸರಿ ಹೋಗಲು ಈ ನಿನ್ನ ದುರ್ಗುಣ ಮಂಡಲವನ್ನು ದಂಡ ಗೆಲುವ ಉಚ್ಚಾರ ಮಂಡಲೇಶ ನಾನಗುರು ಮಂಡಲೇಶನು ಎಲ್ಲ ಮೇಲೆ ಬೇದರ ಗಂಡರೋದಿಂದ ಎಲ್ಲ ಎನಗೆ ಕೊಟ್ಟ ಹಸ್ತರಾಜ್ಯವನ್ನು ಖಂಡಿತವಾಗಿ ಕೊಡಬಹುದೆಂದು ದಂಡಿಗಳ ಕಾಲಕ್ಕೆ ಎಲ್ಲ ಪ್ರಚಂಡತರ ಕೀರ್ತಿಯನ್ನು ಹೊಂದಿಲ್ಲ ಎಲ್ಲಂತ ಗಂಡಗಲಿಯ ಕೊಡದ ಅಭಿಮಾನವೆಂಬ ಉಂಡಾಡುವುದು ನಿರ್ಮಾಣದಲ್ಲಿ ಖಂಡಿಸಿದರೆ ಮಂಡ್ಯವಾಗಿ ಬಾಳುವುದಕ್ಕೆಂತ ಭೂಮಂಡಲದಲ್ಲಿ ಒಂದು ಗುಂಡನ್ನಾಡು ಸಾಲ ಬಿಡುವುದು ಲೇಖನ ಮೇಲು ದುರಾಭಿಪ್ರಾಯನಾದ ಗೋಳ ನಿನ್ನಲ್ಲಿ ಧರ್ಮವಾದರೆ ಎಲ್ಲವಲ್ಲೋ ಗೋಳ ಅವ್ವೋ ಅಂಬುಜಾಕ್ಷನಾದ ಸೂರ್ಯ ಸಂಭವನ್ನೇ ಅವಳು ಆಚಾರ್ಯರೇ ಕುಂಬಿರೀಶನಾದ ಏಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಿದನೇ ಅಧ್ಯಯನ ಚೆನ್ನಾಗಿ ಆಚಾರ್ಯರೇ ಬೋಲನೆ ಅಯ್ಯೋ ಶಿವ ಶಿವ ಇದು ಏನು ದುರ್ಗವ ಅಂತಃಕರಣ ಶೂನ್ಯನಾದ ದ್ರೋಣನು ಎನಗೆ ಮಾತ್ರ ಇಂತಹ ಕಾರ್ಯಕ್ಕೆ ಗುರು ತ್ರಾಣವೆದ್ದರ ಸಮ್ಮುಖದಲ್ಲಿ ನಿಂತ ಪ್ರಾಣವನ್ನಾದರೂ ಪ್ರಾಣಿಗರಿಗೆ ಪ್ರಾಣವೆದ್ದರ ಸಮ್ಮುಖದಲ್ಲಿ ನಿಂತ ಪ್ರಾಣವನ್ನಾದರೂ ಕೊಡುವರೆಂದು ಈ ದ್ರೋಣನಿಗೆ ಅನ್ಯಾಯ ಬರೆದುಕೊಂಡು ಹೇಳಿದರು ಸೇನಾಧ್ಯಕ್ಷರಾದ ದ್ರೋಣರು ಕೇಳಲನ್ನು ನಾನು ಎಷ್ಟು ಹೇಳಿದರೆ ಗೋಳಿಗರೇ ವಹಿಸಾಗದೆ ಅಭಿಮಾನ ನಿಮ್ಮ ಕೆಲಸವನ್ನು ಬಿಡುತ್ತಾಗಿದೆ ನಿಮಗೆ ಸುಳ್ಳು ಬುದ್ಧಿ ವಹಿಸಾರದೆ
ಓಹೋ ಅತ್ತ ನೋಡು ಸಾರಥಿ, ದ್ರೋಣರು ಮತ್ತೊಮ್ಮೆ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಬರುತ್ತಿರುವರು. ಅತ್ತ ಬರಲಿ, ಹಿಡಿದ ಪಿಚಾಚಿತನವನ್ನು ಬಿಡಿಸಿ ಕಳಿಸಿದ ಸಾರಥಿ ನೋಡೆನ್ನ ಬಲದ ರೀತಿ ನಿನ್ನೆ ಸಿರುದಾಗಿ ಬಾಲಕನೆಂದು ವರ್ಣಿಸಿದ ಲೆಕ್ಕ ಬಲ್ಲ ಸಹಜವಾಗಿ ನಿಂತಿರುವ ಹೇ ಆಚಾರ್ಯರೇ, ನಿನಗಿನ್ನು ಕಾಲ ಒದಗಿದ್ದು ಎತ್ತ ಮಾತಾ ಪಿತರನ್ನ ಮನದಲ್ಲಿ ಸ್ಮರಿಸಿಕೋ. ಮಾಂಸ ಮದಿಯ ನಿನ್ನ ಪಿಂಡವನ್ನು ಮುರಿಯುವ ಕರೆಸುವುದ ನಿಷ್ಠೆ. ನಿನ್ನ ಹೃದಯ ತೋರುವುದ ಭಾವ ಬಂದನಿಗೆ ದ್ರೋಣ ಮತ್ತೊಮ್ಮೆ ಭೋಜನ ಮಾಡಿ ಬಂದೇನು ಈ ಕ್ಷಣ. ಬೆರಳುಗಳ ಎಣಿಸುವ ಗಣಿತ ಶಾಸ್ತ್ರವನ್ನು ತಂದಿರೋ ಈ ಕ್ಷಣ. ಇಲ್ಲವೇ ಮತ್ತೊಮ್ಮೆ ನೊಡನೆ ದುರವನ್ನು ಮಾಡುವುದಕ್ಕೆ ಅಪೇಕ್ಷೆ ಇದ್ದರೆ ತಾರವನೆಯನ್ನು ನೋಡಿಕೊಂಡು ಬಂದಿರೇನೋ ಈ ಕ್ಷಣವ. ಅವೋ ದ್ರೋಣರೇ, ಓದಿನರಿಯುವುದರಿಂದ ಆಕಾಶವು ಹಾಳಾಗುವುದೇ, ಕೊಬ್ಬಿನಿಂದ ಎದ್ದು ಬರುವ ಎಪ್ಪುಲಿಯು ಇಕ್ಕರಗಾಗಿ ನಿಲ್ಲುವುದೇ. ಹೇರಿಸಿ ನಿನ್ನ ಪಂಚಾಂಗಗಳನ್ನೆಲ್ಲ ನೊಬ್ಬು ನೊಬ್ಬು ಮಾಡುವೆ ದ್ರೋಣ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲಾಯಿ. ನೋಡಿದೆ ಇವನ ರೀತಿ. ನೋಡಿದ ದೇವ, ಯಾಕಂತ ಮಾತ ಆಚಾರ್ಯರು ಬಂದು ಪೇಚಾಡಿಕೊಂಡು ಹೋಗುವಂತೆ ಕಾಣುವುದು. ಸಾರಥಿ ಮತ್ತೆ ಅವನಾಗಿರ್ತಾರೆ ಇದ್ದಕ್ಕೆ ಬರಲಿ ಸಾರಥಿ. ಅತಿ ಜಾಗ್ರತೆ. ಸಾರಥಿ ಎಲ್ಲನ್ನ ಅಭಿಮಾನ್ಯ ಕರೆದೊಳಗೆ ಸಿಲುಕಿದಂತೆ ಮಾಡಿರೋ ಆ ಕನ್ನಡವೆಂಬ ಸುಮತಿ ಮೆಲ್ಲನೆ ಜಾತಿ ಬಂದನು ಹೀಟಿಗೆ ಜಾಗತಿ. ಸ್ವಲ್ಪ ತಡವಾಗಿದ್ದರೆ ಮಾಡಿಸುತ್ತಿದ್ದನು ಯಮನಾಲಯ ಬೀದಿ ಹಿಡಿಯುವ ಮುಂಚೆ ಗಂಡನು ಯಾಕೆ ಕೆಟ್ಟನೋ ನನ್ನ ನೀಟ ಬುದ್ಧಿ. ಸೇನಾಧಿ ಪಟ್ಟವು ಅಭಿಮಾನ್ಯನ ಭಾವನೆಯಿಂದ ಅವನ ಕನವನ್ನು ತೆಗೆಯುವನೆಂದು ಹೇಳಿ ಮಾಡಬಾರದು. ಇಂಥ ಮೋಟವನ್ನು ಗುಣವನ್ನ ಗುರುಗಳಾದ ದ್ರೋಣಾಚಾರ್ಯರೇ, ಎಲ್ಲ ಹಾಲಜ್ಜವೆಂಬ ಅಪರಾಧವನ್ನು ಮನ್ನಿಸಿರಿ. ಮತ್ತೊಮ್ಮೆ ಅಭಿಮಾನ್ಯನ ಮುಂಭಾಗದಲ್ಲಿ ನಿಂತು ಪ್ರಾರಂಭ ಮಾಡಿರಿ. ಅವತ್ತನ್ನು ಧರಣಿ ತಳಕ್ಕೆ ಕರೆದನು. ನಿನ್ನ ಸಾಹಸ ನೆಟ್ಟಗಿದೆ ಬದಿಲ ಅವನ
ದ್ರೋಣರು ಮತ್ತೆ ತಿರುಗಿ ಬಂದಂತಾಯಿತು. ಅವರಿಗೆ ಹಿಡಿದು ಸೇನ ಹಾದಿಕ ನಮ್ಮ ಭ್ರಾಂತಿ ಹಿತ್ತಿತ್ತ ಬರಲು ಅವರಿಗೆ ಬಿಡಿಸುವ ಶಾಂತಿ. ಅತಿ ಜಾಗ್ರತೆಯಿಂದ ಇದ್ದಕ್ಕಿಲ್ಲವೇ ಜಾಗ್ರತೆಯಿಂದ ಇದ್ದಕ್ಕಿಲ್ಲವೇ ಈ ದ್ರೋಣಾಚಾರ್ಯ. ಆಹಾ, ಇದೇನು ಆಶ್ಚರ್ಯ! ಹರದಲ್ಲಿದ್ದ ತನುವನ್ನು ಖಂಡಿಸಿದನ ಅವನು. ಹಿಂದಿರುಗಿ ನೋಡುವೆನು. ಎಲೇ ಅದಮ, ಅವಸರ ಸಂಧಾನವಿದು. ಬಾಬುರೇ, ಜಗದಲ್ಲಿ ಬಿಲ್ಲಾಳು ನೀನುವುದು. ಫಲ ಫಲ ತ್ರಿಲೋಕದಲ್ಲಿ ಇಂಥ ವೀರಾದಿ ವೀರನೆಂದು ಈ ಬಿಲ್ಲಾಳತನವನ್ನು ಮೆಚ್ಚುವರು. ನಿನ್ನ ಸಾಹಸಕ್ಕೆ ಫಲ ಫಲ ಎನ್ನುವರು. ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದೆ. ನೀತಿ ಇಲ್ಲದೆ ಕೋತಿಯಂತೆ ಹಾರಾಡಿ ಪರರ ಮಾತು ಕೇಳಿ ಇಂಥ ಅಪಖ್ಯಾತಿಯನ್ನು ಪೊತ್ತೆಯಲ್ಲೋ ಸೂರಿಸುತ್ತನೆ. ಈ ಎನ್ನ ಕಡೆಗೆ ಮುಖವೆತ್ತಿ ನೋಡೋ ಘಾತುಕನೇ, ಭೂತಳವನ್ನು ಬೆಳಗಿಸುವ ಸೂರ್ಯನಂದನೇ, ಇಂಥ ಅಪಖ್ಯಾತಿಯನ್ನು ಹೊತ್ತು ಮಾತು ಮಾತ್ರದಲ್ಲಿ ಮಣ್ಣಿನಲ್ಲಿ ಕಲೆತು ಹೋಗುವ ತೂತು ಮಡಿಕೆಯ ಮೇಲೆ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕಾಲವಿರುವ ಕೀರ್ತಿಯನ್ನು ಸುಟ್ಟು ಕ್ಷೇತ್ರನಾದ ಈಜನ ಮೆಚ್ಚುತ್ತಿರುವಂತೆ ಈ ಮುಖದಲ್ಲಿ ನಿಂತು ಕರವನ್ನು ಖಂಡಿಸುವುದಕ್ಕೆ, ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾಸಿಗೆ ಆಸೆ ಪಡುವ ಏಸೆಯರಿಗೆ ದಾಸನಾಗಿ ಕೆಲಸ ಮಾಡುವುದು ಲೇಸಲ್ಲವೋ? ಅದು ಖಂಡ ಮಂಡಲದಲ್ಲಿ ಗಂಟುಗಳಿಗೆ ಮುಖ ತೋರದೆ ಯಾವ ಬಂಡಿಗೆ ಹಾಯ್ದು ಪ್ರಾಣವನ್ನು ಬಿಡುವುದು ಲೇಸಲ್ಲವ? ಪ್ರಶ್ನ ಶ್ರೇಷ್ಠನಾದ ಕೌರವನೆಲ್ಲ ಬೇರೆ ಬೇಸರ ಗಂಡಿರೋದ್ರಿಂದ ಇಲ್ಲ. ಹೊಟ್ಟೆ ಹೊಟ್ಟೆ ಅನ್ನ ತಿನ್ನುವರಿನ ಬಟ್ಟೆಯನ್ನು ನೆಟ್ಟಗೆ ತಿಳಿದರೂ ಎರಡಕ್ಕೆ ಉತ್ಕೃಷ್ಟತೆಯ ಕೋಪವು ತಗ್ಗದು. ಹೇ ಕಳಮತಿಯೇ, ಹುಡುಗರ ಕಡೆಯಿಂದ ಎಲ್ಲೆಲ್ಲ ನಡೆ ಬೇಡಿ ಎನಿಸಿದೆಯಲ್ಲ. ದೇಹಿ ಅಂದವರಿಗೆ ಪ್ರಾಣವನ್ನಾದರೂ ಕೊಡುವ ಪ್ರಾಣಿಕರಿಗೆ ಏನು ಮೋಸ ಮಾಡಿದಿರಿ? ಇನ್ನಾದರೂ ನಿನ್ನ ಮನಸ್ಸು ತಣ್ಣಗಾಯ್ತು ಎನ್ನುವ ದೃಢ ಅಲ್ಲ ಪಾರ್ಶ್ವ ಮೊದಲೇ ಈಗ ತೊಂದರೆ ಏನಾಯಿತು? ತೊಂದರೆ ಏನಾಯಿತು ಕರ್ಣ? ಓಹೋ ದ್ರೋಣರೇ, ಸಾಕು ಸಾಕು, ನಿಮ್ಮ ನುಡಿಯೇ ನನಗೆ ಮೂಲವಾಯಿತು. ಇಂಥ ಅಪಘಾತಿ ಬಂದೊದಗಿತು, ಇದು ನನಗೆ ಮೊದಲೇ ತಿಳಿಯದಾಯಿತು. ಕರ್ಣ, ಇಷ್ಟೊಂದು ಕೋಪ ನನ್ನ ಹೇಳು ಹೋಗುವುದು ಸಾಮ್ರಾಜ್ಯವು ವಾಸುದೀಶನಾದ ಕೌರವನ ಸೈನ್ಯವಲ್ಲ ನಶಿಸಿ ಹೋದರೂ ಎನೆಗೆ ಬಂದ ಯತ್ನವೇನು? ರಾಜ್ಯ ಕಾರ್ಯಕ್ಕೋಸ್ಕರ ನಿನಗೆ ಹೇಳಿದರಲ್ಲ, ಎನ್ನ ಕಡೆ ತಪ್ಪೇನಿರುವುದು ರವೀಂದ್ರ, ಎನ್ನ ಕಡೆ ತಪ್ಪೇನಿರುವುದು ರವೀಂದ್ರ, ಯಾತ ಕಾರ್ಯೋ ಇಂಥ ಕಠಿಣ? ಓಹೋ ದ್ರೋಣರೇ, ಪ್ರಾಣಂತರ ಬದಲಿಗೆ ಅಪಲಿಂಗದ ಮಾತ್ರ ಗಟ್ಟಿಯಾಗಿ ಸಂಪಾದನೆ ಆಯಿತಲ್ಲ.
ಎಲ್ಲ ಸೂರ್ಯ ಸಂಭವ ನೀನೇಕೆ ಇಟ್ಟು ಬೇಸರಗೊಂಡು ಮಾತನಾಡಿದೆಯೋ? ನಿನ್ನಿಂದ ಮಾತನಾಡುವ ಆಚಾರ್ಯರೇ, ನನ್ನಂತ ಕುರುಮಂಡಲವನ್ನು ಮುಂದೆ ಪಾಂಡವ ಚಿರಖಂಡನ ಮಾಡುವನೆಂದು ಹೇಳಿದ ಮಾತಿಗೆ ವಚನ ಪ್ರಸ್ತನು ನಾನು ಆಗಿಲ್ಲ. ನನಗೆ ತಕ್ಕೆ ಇದ್ದದ ಚಿಂತನೆ ಈ ಸೇನಾಧಿಪಟ್ಟವನಂದ ಈ ಸೇನಾಧಿಪಟ್ಟವು ಕೌರವನಿಗೆ ಹೋಗಿ ಒಪ್ಪಿಸುವನು ಸಾರಥಿ ಹಾಗಿದ್ದಕ್ಕೆ ಅವರು ನೋಡಲೇ ನಿಲ್ಲಿರಿ. ಕೌರವೇಂದ್ರನಲ್ಲಿಗೆ ಮಾತ್ರ ಹೋಗಬೇಡಿರಿ. ನಿಮ್ಮ ಕಡೆ ತಪ್ಪೇರಿದೆ ಕೌರವೇಂದ್ರ ಗೆಲ್ಲುವುದಕ್ಕೋಸ್ಕರ ಸಹಾಯ ಮಾಡಿದಿರಿ. ಮತ್ತೊಮ್ಮೆ ಅಭಿಮಾನ್ಯನ ಮುಂಭಾಗದಲ್ಲಿ ನಿಂತು ಪ್ರಾರಂಭ ಮಾಡಿರಿ. ಎಲ್ಲ ಕೃಪ ಅಪ್ಪತ್ತಮ್ಮ ಚೆಲ್ಲಾಗಿ ಕುಪಟ ನಾಯಕರೇ ತಡವಾಗಿ ಇನ್ನೂ ರವಿಸುತ್ತನು ಬಾಪುರ ಕುಬರನ್ನು ರವಿಸುತ್ತನಮ್ಮ. ಬಾಪುರ ಬಾಪುರ ಕೃಪಚಾಪರನು ಅಭಿಮಾನ್ಯನನ್ನು ನಿರಾವರಣೆಯನ್ನು ರವಿಸುತ್ತನು ಮಾಡಿದನು. ಇದೇ ಸಮಯ ನಿಮ್ಮ ಎದೆಗಳನ್ನು ನಿಲ್ಲಿಸಿ ಪಾಕ ಸಂಭಾರ ಕುದುರೆ ರಥಾರ್ಥಿಗಳನ್ನು ತಡೆದು ಭೀಕರನಾದ ರುದ್ರವನ್ನು ಮಾಡಿರಿ. ಬಾಳ ನರನಂತರ ಶರವತಿ ಏಕಕಾಲದ ಅಭಿಮಾನ್ಯನ ರುದ್ರವನ್ನು ತೋರಿರಿ. ಬಾಳ ನಿಮ್ಮ ಶಾಪಕರ ಶವವನ್ನು ಮರೆಯಬೇಡಿರಿ. ಎಲ್ಲ ಸಾರಥಿ ನೋಡಿದೆ ಆ ಕರ್ಣನು ಮಾಡಿದ ಮೋಸದ ರೀತಿ. ನೋಡಿದರು ದೇವ. ಸರಸರದ ದೇವ ಕಾರ್ಮಿಕವನ್ನು ಖಂಡಿಸಿ ಸುಳಿವು ಕಂಡು ಬಲಶಾಲಿಗಳಂತೆ ಅತಿರಥರನ್ನು ಹೂಡಿ ಮಿತಿ ಇಲ್ಲದೆ ಬಾಣಗಳನ್ನು ಹೂಡಿದರು. ದ್ರೋಣರು ಕನಕ ತುಪ್ಪದ ಜಾಣನಾದ ದ್ರೋಣರು ಮಾತ್ರ ಎನ್ನ ರಥವನ್ನು ಪುಡಿಪುಡಿಯನ್ನಾಗಿ ಮಾಡಿದನು. ಅಶ್ವತ್ಥಾಮನೆತ್ತರೆ ಎನ್ನ ಸಾರಥಿಯನ್ನು ಕೆಡವಿದನು. ಕೃಪಾ ಸಂಜಯರಬ್ಬರು ಎನ್ನ ರಥದ ಪತಾಕೆಗಳನ್ನು ಮುರಿದು ತುರಾಯಿಗಳನ್ನು ತಿರಿದು ಆರಿಸಿದರು. ತೊಡಗುವುದಕ್ಕೆ ನೆರವಿಲ್ಲದ ಕಾರಣ ರೌದ್ರಾಂಗಿತನಾಗಿ ಬರುವ ಮೇಲುಕ್ಕಿ ಬರುವ ಬಲ ಸಮೂಹವನ್ನು ತಡೆದು ಅತಿರಥರನ್ನು ತಡೆದು ನಿಲ್ಲಿಸುವನು. ಸಾರಥಿ ನೋಡಿದೆಯ ಎನ್ನ ಪ್ರಯತ್ನದ ರೀತಿ. ಫಲ ಅಭಿಮಾನವನ್ನು ಚೆಲ್ಲಿದ ಚಡಿರಲ್ಲ ಕಲಿವೀರ ನಡುವೆಯೇ ಹುಡುಗರು ಕಟ್ಟ ನಾವುದಿದ ಕಡೆಗಳಿಗೆ ಪಡೆಗಿಂತ ಮುಂದಾಗಿ ಹೋಡುವಿರಿ. ಒಡೆಯನನ್ನು ಹಿಡಿದುಕೊಳ್ಳುವ ಜನಪತಿಗಳೇ ನಿಮ್ಮ ಜನ್ಮವು ಸುಡಲಿ. ಇಂಥ ರಾಜಕಾರ್ಯಗಳನ್ನು ನಾನು ಹೇಗೆ ನಮ್ಮಲ್ಲಿ ಸಾರಥಿ ನೋಡಿದೆಯ ಚಲುವಿನ ರೀತಿ. ಎಲ್ಲ ಸೂರ್ಯ ಸಂಭವನಾದ ಕರ್ಮನೇ ಆಚಾರ್ಯರೇ, ಕೇಳಿದೆಯ ಕಠಿಣನಾದ ವಚನವಾದ ನುಡಿಗಳನ್ನು. ಹೇಳಿದರು ಆಚಾರ್ಯರೇ. ಕಡಿಗಾಲೆ ಹಾದ ಅಭಿಮಾನ್ಯನು ಖಡ್ಗದಾಟಿಯಾದರೂ ತಡೆಯಬಹುದು. ಪದವಿಪದ ನುಡಿದ ಭಾಷೆಗೆ ತಡೆಯಾಗದು ಎನ್ನೆಯ ಕೈಯಲ್ಲಿ. ಚಲ ಕರ್ಣ, ಇದೇನು ಅನ್ಯಾಯ? ಬಲ ಕಲಿಪಾತ್ತನ ದೊರೆಯ ಖಡ್ಗದಾರೆಯಿಂದ ಬಲವನ್ನು ಹೊಡೆದಿದೆ. ಈಗ ಕೋದಂಡವೆಂಬ ರಾಜ್ಞಿಕ ರುಚಿಕಂಗಳಂ ಹಳವಡಿಸಿ ನಿನ್ನ ಖಡ್ಗವಲ್ಲ ಭೂಮಿಯ ಕಡೆಯನ್ನು ಸಂಭವ ಕಳಚ ಬಿದ್ದಿರುವುದರೊಳ ನಿನ್ನ ಖಡ್ಗವ. ಎಲ್ಲ ಕಪ್ಪಲಿಗನಾದ ಕರ್ಣ, ಅಹೋ ಬಾಲಕ, ಕರ್ಣಕರ ಬಹಳ ಒಪ್ಪೋದರೆ ನಾವೆದರಬಲ್ಲವನೇ. ಮದಮೂರ್ತರ ಬಡದ ಎನ್ನ ಕದ ದಂಡದಿಂದ ಕರ್ರನ ತಿರುಗಿದೆ ಹೊತ್ತು ನೋಡ. ಎಲ್ಲ ಅದಮ್ಮ
ಸಾರಥಿ ಭೂಪತಿ ಅಶ್ವತ್ಥಾಮನ ಸಾರಥಿ ದ್ರೋಣದ ರಥಾತುರಾಯಿಗಳು ದ್ರೋಣ ರಥವನ್ನು ಪುರಿಪುಡಿ ಮಾಡಿದನು. ಕೌರವರು ಏರಿದ ಕರಿಯನ್ನು ಸರಿದ ಸೀಳಿ ಸಾಧನ ತಲತರವನ್ನು ಮಾಡಿದನು. ಸಾರಥಿ ನೋಡಿದೆಯಾ ನನ್ನ ಬದುಕಲದ ರೀತಿ? ನೋಡಿದನು ಭೂಪತಿ. ಯಥಾ ರಾಜೆಯ ರೋಜನೆಯ ಅಭಿಮಾನ್ಯದ ಭುಜಬಲದ ದ್ರಕ್ಷಣಿಕೆಯ ನೋಡಿದನು ಆಚಾರ್ಯರೇ. ಈ ಹಾಲಿ ರಂಡ್ಯ ಮಗನು ಈ ಆಳು ರಂಡ್ಯ ಬಂಡವನು ಕೋಪಾವೇಶದಿಂದ ಬದಲುವನು. ಈ ಕೋಪದಿಂದ ಕುದಿಯುವ ಹೃದಯದಲ್ಲಿ ಹೃದಯವನ್ನು ಮಾಡುವುದು ಬಾಳ ಬಿಡಿಗಣ್ಣು ಕೊಪ್ಪೇರಿ ಕುಣಿಯುವ ಮೀಸೆಗಳನ್ನು ನೋಡಿದೆಯಾ? ಗಜೆಯಿಂದ